ಮೈಸೂರಲ್ಲಿ ಕಲುಷಿತ ನೀರು ಸೇವಿಸಿ ಯುವಕನೊಬ್ಬ ಮೃತಪಟ್ಟಂತ ಪ್ರಕರಣದ ಬೆನ್ನಿಗೆ ಈಗ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡಿದೆ. ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಸೇರ್ತಾ ಇದ್ದಂತ ಪೈಪನ್ನು ಬದಲಾವಣೆ ಮಾಡಿಕೊಳ್ಳಲಾಗಿದೆ. ನೀರಿನ ಟ್ಯಾಂಕರ್ಗೆ ಸಂಪರ್ಕ ಇದ್ದಂತ ಪೈಪನ್ನು ಅಧಿಕಾರಿಗಳು ಬದಲಾಯಿಸಿದ್ದಾರೆ. ಇದೇ ಪೈಪ್ ಮೂಲಕ ವಾಟರ್ ಟ್ಯಾಂಕ್ಗೆ ಕಲುಷಿತ ನೀರು ಸೇರ್ಪಡೆಯಾಗ್ತಿತ್ತು ಅನ್ನೋ ಮಾಹಿತಿ. ಇದೀಗ ವಾಟರ್ ಟ್ಯಾಂಕ್ ಅನ್ನು ಕ್ಲೀನ್ ಮಾಡಿ ಪೈಪನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಸಾಲುಂಡಿ ಗ್ರಾಮದ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡ ಹಾಗೂ ಮೃತಪಟ್ಟ ಪ್ರಕರಣದ ಹಿನ್ನೆಲೆಯಲ್ಲಿ ಸದ್ಯ ಸಾಲುಂಡಿ ಗ್ರಾಮದಲ್ಲಿ ಇರುವಂತಹ ವಾಟರ್ ಟ್ಯಾಂಕ್ ಅನ್ನ ಶುಚಿಗೊಳಿಸುವಂತಹ ಹಾಗೂ ಅದಕ್ಕೆ ಹೊಸದಾಗಿ ಕನೆಕ್ಷನ್ ಅನ್ನು ಕೊಡುವಂತಹ ಕೆಲಸ ನಿರಂತರವಾಗಿ ಸಾಗ್ತಿದೆ. ಗ್ರಾಮದಲ್ಲಿ ನಿನ್ನೆ ವ್ಯಕ್ತಿಯೊಬ್ಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತಂಕದ ವಾತಾವರಣ ಇತ್ತು. ಇದಕ್ಕೆ ಪ್ರಮುಖವಾದ ಕಾರಣ ಕಲುಷಿತ ನೀರೇ ಅಂತ ಹೇಳಲಾಗಿತ್ತು. ಆ ಕಾರಣಕ್ಕಾಗಿಯೇ ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ವಾಟರ್ ಟ್ಯಾಂಕಿನ ಪೈಪನ್ನು ಈಗ ರೆಡಿ ಮಾಡಲಾಗ್ತಿದೆ. ಸದ್ಯ ಗ್ರಾಮದಲ್ಲಿ ಇನ್ನೂ ಕೂಡ ಆತಂಕದ ವಾತಾವರಣ ಇದೆ. ಗ್ರಾಮದಲ್ಲಿ ಸದ್ಯ ಈಗ ಕುಡಿಯುವ ನೀರಿಗೆ ತಾತ್ಪರ ಒಂದೆಡೆ ಉಂಟಾಗಿದ್ರೆ, ಆದರೆ ಈ ರೀತಿಯ ಕಲುಷಿತ ನೀರನ್ನು ಕುಡಿದ್ರೆ ಮತ್ತಷ್ಟು ಆರೋಗ್ಯ ಹದಗೆಡುತ್ತೆ ಅಂತೇಳಿ ಈಗ ಸ್ಥಳೀಯ ಅಧಿಕಾರಿಗಳು ವಾಟರ್ ಟ್ಯಾಂಕನ್ನು ಶುಚಿಗೊಳಿಸುವ ಕೆಲಸ ಒಂದೆಡೆ ಆದರೆ, ಆ ಒಂದು ವಾಟರ್ ಟ್ಯಾಂಕ್ಗೆ ಬರ್ತಿದ್ದಂತಹ ನೀರಿನ ಸಂಪರ್ಕವನ್ನು ಕೂಡ ಮತ್ತೊಮ್ಮೆ ಕಲ್ಪಿಸಿಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಿನ್ನೆ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರ ಮಾಡಿತ್ತು. ವರದಿಯನ್ನು ಗಮನಿಸಿದಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡ ತಕ್ಷಣ ಆ ವಾಟರ್ ಟ್ಯಾಂಕನ್ನು ಬ್ಲೀಚಿಂಗ್ ಪುಡಿ ಸೇರಿದಂತೆ ಹಲವು ಪರಿಕರಗಳನ್ನು ಬಳಸಿ ಶುಚಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. 3 ತಂಡಗಳಾಗಿ ಆ ಒಂದು ವಾಟರ್ ಟ್ಯಾಂಕನ್ನು ಶುಚಿ ಮಾಡಿದ್ರು. ಇನ್ನು ವಾಟರ್ ಟ್ಯಾಂಕ್ಗೆ ಸಂಪರ್ಕ ಕಲ್ಪಿಸುವಂತಹ ವಾಟರ್ ಟ್ಯಾಂಕಿನ ಪೈಪ್ ಕೂಡ ತುಕ್ಕು ಹಿಡಿದಿತ್ತು. ಅದರಿಂದಾಗಿ ಕೂಡ ಅನಾರೋಗ್ಯ ಕಾಡ್ತವೆ ಅಂತ ಹೇಳಿ ಆತಂಕ ಎದುರಾಗಿತ್ತು. ಆ ಕಾರಣಕ್ಕಾಗಿಯೇ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸದ್ಯ ಆ ವಾಟರ್ ಟ್ಯಾಂಕಿಗೆ ಸಂಪರ್ಕವನ್ನು ಕಲ್ಪಿಸ್ತಿದ್ದಂತಹ ಪೈಪನ್ನು ಕೂಡ ಬದಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ಮೂಲಕ ಗ್ರಾಮದಲ್ಲಿ ಕುಡಿಯುವ ನೀರಿನ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನೋ ದಿಟ್ಟ ನಿರ್ಧಾರಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಥಳೀಯ ಅಧಿಕಾರಿಗಳ ಈ ಒಂದು ಕಾರ್ಯಕ್ಕೆ ಸದ್ಯ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ, ನ್ಯೂಸ್ ಫಸ್ಟ್ನ ಕಾರ್ಯಕ್ಕೂ ಕೂಡ ಹಲವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಬಿತ್ತರಿಸಿದ ಪರಿಣಾಮವಾಗಿಯೇ ಈ ರೀತಿ ವಾಟರ್ ಟ್ಯಾಂಕ್ ಅನ್ನ ರಿಪೇರಿ ಮಾಡಲಾಗ್ತಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿತ್ತು, ಒಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದ, ಈಗ ಟ್ಯಾಂಕ್ ರೆಡಿ ಆಗ್ತಿದೆ ಸರ್, ಏನು ಹೇಳ್ತೀವಿ? ರೆಡಿಯಾಗೆಲ್ಲ ಸ್ವಚ್ಛತೆ ರೆಡಿ ಮಾಡ್ತಾ ಇದ್ದಾರಲ್ಲ ಸರ್, ಇವಾಗ ರೆಡಿ ಆಗ್ತದೆ ಇನ್ನೊಂದು ಸ್ವಲ್ಪ ಟೈಮ್ನಲ್ಲಿ. ಹಾಂ, ಸಾಲುಂಡಿ ಹಿಂಗೆ ಆಗಿದೆ, ಅದೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಇವಾಗೇನು ಸ್ವಲ್ಪ ಟೈಮ್ನಲ್ಲಿ ಎಲ್ಲ ರೆಡಿಯಾಗಿ ಸ್ವಚ್ಛತೆ ಮಾಡ್ತಾ ಇದ್ದಾರಲ್ಲ, ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅಷ್ಟೇ, ಇನ್ನೇನು. ಈಗ ನ್ಯೂಸ್ ಫಸ್ಟ್ ವರದಿ ಬಿತ್ತರ ಮಾಡಿತ್ತು ಸರ್, ಈಗ ಟ್ಯಾಂಕ್ ರಿಪೇರಿ ಆಗ್ತಿದೆ, ಏನು ಹೇಳ್ತೀರಿ ಏನು ಹೇಳ್ತೀರಿ ಅಂದರೆ, ಒಳಗಡೆ ಕಟ್ಗಿಟ್ಕೊಂಡಿರ್ಬೇಕು, ಅದಕ್ಕೆ ಚೆಕ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ಅದು ಏನು ಎಂತು ಅಂತ. ಅದರಿಂದ ಚೆಕ್ ಮಾಡ್ತಾ ಇರಲ್ಲ. ಇವಾಗ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್. ಹೋಟೆಲ್ ಅಲ್ಲಿವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ, ಉಪಯೋಗಿಸಿ ಹೋಯ್ತಾ ಇದೆ ನೀರನ್ನು, ಚೆನ್ನಾಗಿದೆ ಅನ್ಕೊಂಡು. ಈಗ ನೆನ್ನೆ ಮೊನ್ನೆಯಿಂದ ಒಬ್ಬೊಬ್ಬರಾಗ ಆದಿರೋದ್ರಿಂದ ಇವಾಗ ಎಲ್ಲ ತನಿಖಾರಿಗಳು ಬಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.